ನಾ ಅದಕ್ಕ ಬಡ್ಕೊಂಡೆ ಅಂತ ಚೀಪ್ ಜನಗಳ ಮನೆಗೆ ಹೋಗ್ಬೇಡ್ರಿ ಅಂತೇಳಿ. ಹೋಗಿ ಈಗ ಅವಮಾನ ಮಾಡ್ಕೊಂಡ್ ಬಂದ್ರಲ್ಲ, ಚಂದ ಆತನ ಎತ್ತಿ ನಮ್ಮ ಅಣ್ಣಗ ಅವಮಾನ ಆಗ್ಬೇಕಂದ್ರ ಕಾರಣನ ನೀನ್ ನೋಡು. ನನಗೇನ್ ಗೊತ್ತಿತ್ಲ ಅವ್ರ ಹಂಗತಿ ಅವಮಾನ ಮಾಡ್ತಾರ ಅಂತೇಳಿ. ಗೊತ್ತಿತ್ತಂದ್ರ ಅವ್ರ ಮನೆಗೆ ಹೆಜ್ಜೆನೇ ಇಡ್ತಿದ್ದಿಲ್ಲ ನಾನು. ನಮ್ಮ ಅಣ್ಣಗ ಮಾತಾಡುವಷ್ಟು ಸೊಕ್ಕೈತೆ ಆಕಿಗೆ, ಡುಬ್ಲಿಗೆ. ಆಕಿನ ಮಾತ್ರ ಸುಮ್ನೆ ಬಿಡಂಗಿಲ್ಲ. ಹೌದು, ಆಕಿನ ಮಾತ್ರ ಸುಮ್ನೆ ಬಿಡುವಂಗಿಲ್ಲ. ಇಷ್ಟು ಕೊಬ್ಬೈತವ್ರಿಗೆ. ನಾವಾಗ್ಲೇ ಮನಿ ಮುಟ್ಟ ಹೋದ್ರು ನಮಗ್ ಹಂಗೆಲ್ಲ ಮಾತಾಡಿಸ್ ಕಳಿಸ್ತಾರ ಅವ್ರು. ನಾವೇನು ನಮ್ ಲೆವೆಲ್ ಏನು, ನಮ್ಮ ಲೆವೆಲ್ ಇಲ್ಲಿ ತಕ್ಕಂತನೂ ಇಲ್ಲಿ ಇವ್ರು. ಏನೋ ಹೋಗ್ಲಿ ಅಂತೇಳಿ ಹೋದ್ರ ಅದು ಏನಾರ ನೋಡಕ್ ಚಂದದಳ. ಏನೋ ಹೋಗ್ಲಿ ಅಂತೇಳಿ ಮಾಡಿದ್ರ ನಮ್ಗ ಮನಿ ಮುಟ್ಟಕ್ ಹೋದವ್ರಿಗೆ ಅವಮಾನ ಮಾಡ್ತಾಳೆ. ಇಲ್ಲ ಅಣ್ಣ, ಇದಕ್ಕ ಪ್ರತಿಕಾರ ತೀರಿಸ್ಕೊಳಬೇಕು, ಬಿಡುದು ಬೇಡ. ಆಕಿನ ಯಾರು ಈ ಜಗತ್ನ್ಯಾಗ ಆಕಿಗೆ ಕೊಳ್ಳಿ ತಾಳಿ ಕಟ್ಟಿರ್ಬಾರ್ದ ಆ ಪಾರವ್ಗ. ಹಂಗತಿ ಮಾಡ್ತೀನಿ ಅಣ್ಣ. ಕಡಿಕ ನಿನ್ನ ಪಾದನ ಗತಿ ಆಗಿರ್ಬೇಕು ಆಕಿಗೆ, ಹಂಗತಿ ಮಾಡ್ತಿರಿಸ್ತೀನಿ ಅಣ್ಣ. ಅದನ್ನ ಮಾಡಬೇಕ್ಲಿ. ನನಗ ಅವಮಾನ ಆಗೈತಿ, ನನಗ ಅವಮಾನಕ್ಕ ಪ್ರತಿಕಾರ ತೀರಿಸ್ಕೊಳಬೇಕ. ಹೌದೌದು, ಆಕಿನ ಬಿಡುವಂಗಿಲ್ಲ. ಅದೇನೋ ಓದಾಕತ್ತಾಳೆ ಅಪ್ಪಕಿ. ಅದ್ ಏನ್ ಓದಿ ಏನ್ ಕಿಜಿತಾಳ ನೋಡ್ತೀನಿ ಐತಿ. ಆಕೆ ಅಷ್ಟಕ್ಕೂ ನೌಕರಿ ತಗೊಂಡ್ಲ ಅಂದ್ರ 4 ದಿನದಾಗ ಮನಿ ಬರುವಂಗ ಮಾಡ್ತೀನಿ. ಹೌದೌದು, ನಮ್ ರಾಧಕ್ಕನ ಅವ್ರ ಅಣ್ಣ ಹೇಳ್ಕೊಂಡು ಹೋಗಿ ನಮ್ಮ ಮನಿ ಮರ್ಯಾದೆ ಕಳೆದ್ರು. ಈಗ ಮನಿ ಮುಟ್ಟಕ್ ಹೋದಾರಿಗೆ ಮರ್ಯಾದೆ ಕೊಡ್ಲಿಲ್ಲ ಅವ್ರಿಗೆ ಅವ್ರು. ಮತ್ ಇವ್ರಿಗೆ ಎಷ್ಟು ಕೊಬ್ಬೈತಂದ್ರ ನಮಗೆ ಎಷ್ಟು ಇರಾಕಿಲ್ಲ ಅಣ್ಣ. ಹೆಂಗದ ನಾನು ಅಂತೇಳಿ ನೋಡಾಕ್ ಬಂದಿನ, ಇನ್ನು ಸತ್ತಾನೋ ಬದುಕೇನೋ ಅಂತ ನೋಡಾಕ್ ಬಂದಿನ ಹೆಂಗ? ಆಕಿಗೆ ಪಾಪ ಹುಡುಗಿಗೆ ಅದರ ಪರಿಸ್ಥಿತಿನ ಅಲ್ಲಿ ಕ್ವಾಶಿ ಗಾಡಿಗೆ ಹೈ ಹಂಗೈತಿ. ಆ ಹುಡುಗಿಗೆ ಮಾತಾಡ್ತಾನಿವ. ಅಣ್ಣ, ನಿಮಗ್ ಮಾಡಿದ ಅವಮಾನನ ನಾನು ಯಾವತ್ತೂ ನೆನಪರಂಗಿಲ್ಲ ಅಣ್ಣ. ನಮ್ಮ ಮನೆಯವ್ರು ಬಹಳ ಅವಮಾನ ಮಾಡಿದ್ರು ನಿಮಗ. ಏನ ನಿನ್ನ ಮೇಲೆ ಆಣಿ ಮಾಡಿ ಹೇಳ್ತೀನಿ ಅಣ್ಣ, ಆ ಮನಿ ಒಡೆದು ಚಿದ್ರ ಚಿದ್ರ ಆಗ್ಬೇಕು. ಹಂಗತಿ ಮಾಡ್ಲಿಕ್ಕಂದ್ರ ನನ್ನ ಹೆಸರು ರಾಧನ ಅಲ್ಲ. ಮಾಡ್ಬೇಕು ತಂಗಿ, ಮಾಡ್ಲೇಬೇಕು. ಇನ್ನಾಕಿ ಪಾರವ್ ಹೆಂಗ ಜೀವನ ಮಾಡ್ತಾಳ ನೋಡ್ತೀನಿ, ನೋಡಕಂತೆ. ನಮ್ಮ ಅಣ್ಣಗ ಮಾತಾಡುವಷ್ಟು ಸೊಕ್ಕೈತಿಕೆಗೆ. ಇರ್ಲಿ ಇರ್ಲಿ ಇರ್ಲಿ, ಐತಿನ್ ಮಾರಿ ಹಬ್ಬ. ಆ ಮನಿ ಒಳಗ ಆ ಮುದುಕಿರು ಮಠ ಯಾರು ಏನು ಮಾಡಕ್ ಆಗಂಗಿಲ್ಲ. ಮೊದ್ಲೇಕ ಆ ಮುದುಕಿನ ಮನಿ ಬಿಟ್ಟು ಓಡಿಸ್ಬೇಕು. ಅದನ್ನು ಮಾಡಿ ತೀರ್ತೀನಿ. ನಮ್ಮ ಅಣ್ಣಗ ಅವಮಾನ ಮಾಡಿದ್ರ ಅಂದ್ರ ನನಗ ತಡ್ಕೊಳಕಾಗತ್ತಾನೆ ಎತ್ತಿ. ನೀ ಇಲ್ಲಿಗೆ ಬರೋದು ಯಾರು ನೋಡಿದ್ರನ? ಇಲ್ಲ, ನಾನು ತುಡ್ಕಿಲೆ ಬಂದೀನಿ. ಇಲ್ಲ, ಇನ್ನು ಆ ಮನಿಯನ್ನು ಒಡೆಯೋದ ನನ್ನ ಗುರಿ. ಆ ಮನೆಯ ಮನಸ್ಸುಗಳನ್ನ ಒಡೆಯೋದ ನನ್ನ ದೊಡ್ಡ ಗುರಿ. ಅತ್ತಿ, ಇವತ್ತು ಅಡಿಗೆ ಏನು ಮಾಡಂದ್ರಿ? ಇವತ್ತು ರೊಟ್ಟಿ ಪಟ್ಟಿ ಏನು ಮಾಡಕ್ ಹೋಗ್ಬೇಡ್ರಿ. ಇವತ್ತ ಹೊಲಕ್ಕೆ ಲಗುನ ಹೋಗ್ಬೇಕು. ಒಂದಿಟ್ಟು ಪಲಾವ್ ಮಾಡಿಬಿಡು ಸಾಕು. ಆದ್ರೆ ಹುಯಿನ ಮಾಡಿ ಕೆಡಿಸ್ಬೇಡ್ರವ. ಇನ್ನೂ ಒಂದು ತುತ್ತು ಕಡಿಮೆ ಬಂದ್ರೂ ಪರವಾಗಿಲ್ಲ, ಆದ್ರೆ ಹುಯಿನ ಮಾಡಿ ಅನ್ನ ಚಲ್ಲಕ್ ಹೋಗ್ಬೇಡ್ರಿ. ಆಯ್ತತ್ತಿ. ಇನ್ನೇನು ತುಸ ಅನ್ನ ಮಾಡಿದ್ರೆ ನೋಡಿ ಇನ್ನೂ ಮೆರ್ಯಾಕತ್ತದ ಅನ್ನ. ಅತ್ತಿ, ನಾ ಮಾಡಿಲ್ಲ, ರಶ್ಮಿ ಮಾಡ ಅನ್ನನ. ಆ ಹುಡುಗಿಗಂತರೂ ಹೋತು ಬಂತು ಅನ್ನೋದು ಗೊತ್ತೇ ಇಲ್ಲ. ಎಷ್ಟು ಮಂದಿಗೆ ಎಷ್ಟು ಅಕ್ಕಿ ಹಾಕ್ಬೇಕು ಅನ್ನೋ ಸತ್ಯಕರ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕಿಂತ ತಗೊಂಡು ಯವ್ವ ಏಟ್ ಅಂತ ಕಲ್ಸೋದು ಈ ಹುಡುಗಿಗೆ. ಇವತ್ತ ಆಕೆಗೆ ಎಷ್ಟು ಅಕ್ಕಿ ಹಾಕ್ಬೇಕು ಅಂತೇಳಿ ನಾವು 3 ಮಂದಿಗೆ ಎಷ್ಟು ಅಕ್ಕಿ ಹಾಕ್ಬೇಕಂತೇಳಿ ಆಕೆಗೆ ಒಂದಿಟ್ಟ ಕಲಿಸ್ಕೊಡು. ಇಲ್ಲ ಅಂದ್ರೆ ಹಿಂಗ ಹುಯಿನ ಮಾಡಿ ಚೆಲ್ಲಿ ಬಿಡ್ತಾ ನೋಡು. ಈ ಅನ್ನ ಉಳಿಯೋಂಗ್ ಎದಕ್ ಮಾಡ್ಬೇಕು? ಆವಾಗ ಬಿಸೇದ ಮಾಡಿ ಬಿಸೇದ ತಿಂದ್ರೆ ಹೆಂಗಿರ್ತತಿ? ನಾನು ಅಡಿಗೆ ಮಾಡಕ ಬ್ಯಾಡ ಅನ್ನಂಗಿಲ್ಲ, ಮಾಡ್ರಿ. ಆದ್ರೆ ಹುಯಿನ ಮಾಡಕ್ ಹೋಗ್ಬೇಡ್ರಿ. ಏಟ್ ಬೇಕು ಆ ಒಂದು ಒಪ್ಪತ್ತಿಗೆ ಅಷ್ಟು ಮಾಡಿ ಅಷ್ಟ ಇದನ್ನ ಮಾಡಕ್ಕಲ್ಲಿರಿ. ಅದನ್ನ ತಂಗಳದ ಬಂಗಳದ ತಿನ್ನೋದು ಚೆಲ್ಲೋದು, ಮತ್ತೆ ಅದೇನದು ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದು, ಮೊಸರನ್ನ ಮಾಡ್ಕೊಂಡು ತಿನ್ನೋದು, ತಂಗಳದ ತಿನ್ನುವಂತ ಅವಶ್ಯಕತೆ ಏನೈತಿ? ನೋಡುವ, ರೊಟ್ಟಿ ಉಳಿದ್ರ ಕೆಡಂಗಿಲ್ಲ. ಅನ್ನ ಏಟ್ ಅಂತ ತಡಿತದ, ಲಗುನ ಕೆಟ್ಟ ಬಿಡ್ತತಿ. ಅದಕ್ಕೆ ನೋಡ್ಕೊಂಡು ಅಡಿಗೆ ಮಾಡ್ರಿ. ಆಕಿನೂ ಕರಿತೀನಿ ಒಂದಿಟ ಆಕಿಗೆ ಹೇಳು ಎಷ್ಟು ಅಳತಿ ಅಕ್ಕಿ ಹಾಕ್ಬೇಕಂತೇಳಿ. ಹಂಗ ಇವತ್ತ ಪಡ್ಡಿ ಹಾಕಿಬಿಡಿಯವ. ಯಾಕ ನಾಳೆ ಪಡ್ ಮಾಡ್ಕೊಂಡು ತಿನ್ನೋನು. ಈಗ ಹಾಕಿಟ್ಟು ಹೊಲಕ್ಕೆ ಹೋದ್ರ ಹಾಕತಿ. ಆಯ್ತತಿ. ರಶ್ಮಿ ಬಾಯ್ಲೆ. ಕಾಲ ಮತ್ತ ಕರೆಯಕತ್ಲಲ್ಲ ಈಕಿ. ಮುಂಜಾನೆ ಕಸ ಹುಡ್ಗಕ್ಕಾಗವಲ್ದು ಕಾಲು. ಬನ್ನತಿ ಹೇಳಿತಿ. ನಿನಗೇನು ಬಂದತೆ? ಕಿಸ್ಕಾಲ್ ಹಾಕೊಂಡು ಅಡ್ಡಾಡಕತ್ತಿಯಲ್ಲ, ಏನಾತ? ಕಾಲೆಲ್ಲ ಬ್ಯಾನಿಗ್ಯಾವ ಎತ್ತಿ, ಮೀನುಗಂಡೆಲ್ಲ ಬ್ಯಾನಿಗ್ಯಾವ, ಅಡ್ಡಾಡಕ ಬರವಲ್ದು. ಅಡ್ಡಾಡಕ್ ಬರಂಗಿಲ್ಲ ಅಂದ್ರೆ ಇವತ್ತು ನಾವು ಹೊಲಕ್ಕೆ ಹೋಗ್ಬೇಕು. ನೀ ಹಿಂಗ ಸುವಾಗ ತಗದ್ ಕುಂತಿ ಅಂದ್ರೆ ಬಿಡ್ತಾ ಅಂತ ಮಾಡಿಯೇನು? ಇವತ್ತು ಹೊಲಕ್ಕೆ ಹೋಗ್ಬೇಕು. ಯಾಕೆ ನನ್ನ ಕೈಲ ಆಗಂಗಿಲ್ಲ, ಏನಾಗಂಗಿಲ್ಲ. ಒಂದಿನ ಹಂಗತಿ ಆಕತಿ. ಇವತ್ತು ಮತ್ತ ಹಂಗೇನಾಗಂಗಿಲ್ಲ. ಮತ್ತ ಕೈಕಾಲೆಲ್ಲ ಚಳಿ ಬಿಟ್ಟು ಸುದ್ದಾಗ ಹಾಕವು. ಮತ್ತ ಹಿಂಗ ಕುಂತಿ ಅಂದ್ರೆ ಮತ್ತ ಹಂಗ ಹೂ ಮರಗಟ್ಟದಂಗ ಹಾಕವು. ಒಂದಿಟ್ಟು ಅಡ್ಡಾಡ್ಬೇಕು. ಅಡ್ಡಾಡಿದ್ರ ಅವು ಕೈಕಾಲು ಸಡ್ಲಾಕ್ಕವು. ಇಲ್ಲ ಹಿಂಗ ನೋಡು. ಎಂತ ಅಂತೆ ವೈಕಿ. ನನ್ನ ಗಂಡ ಯಾವಾಗ ಬರ್ತಾನೋ, ಯಾವಾಗ ನನ್ನ ಕರ್ಕೊಂಡು ಹೋಗ್ತಾನೋ,
ಯಾವಾಗ ಈ ನರಕದಿಂದ ಹೋಗೇನ. ಹಿಂಗ ನಾ ಮನ್ಯಾಗಿದ್ನಿ ಅಂದ್ರ ನನ್ನ ಕಚ್ಚಿನ ಮುಗಿಸ್ತಾಳ ಮತ್ತೆ. ಇದಕ್ಕೊಂದೇನಾರ ದಾರಿ ಹುಡುಕ್ಬೇಕು. ರಶ್ಮಿ, ನಿಮ್ಮ ಅಕ್ಕ ಏಸ್ ಅಕ್ಕಿ ಹಾಕಳ ನೋಡ್ಕೊ. ದಿನ ಅಷ್ಟ ಅಕ್ಕಿ ಹಾಕ. ಹುಯ್ಯಿನ ಅಡಿಗೆ ಮಾಡಿ ಚೆಲ್ಲಾಡಕ್ ಹೋಗ್ಬೇಡವ. ಈಗ ಮೊನ್ನೆ ತಂದನ ನಿಮ್ಮ ಮಾವ ಅಕ್ಕಿ ಪ್ಯಾಕೆಟ್. ಮತ್ತ ಅಕ್ಕಿ ಪ್ಯಾಕೆಟ್ ನೋಡಿ ಗಾಂಗ ಸುರುದು ಮತ್ತ ಬರೇ ದನಕ್ಕ ಮುಸರಿ ಗಡಿಗೆಗೆ ಹಾಕೋದಾಗತ್ತ. ನೋಡಿ ತಟ್ಟಗ ಅಡಿಗೆ ಮಾಡಕ್ ಕಲೀರಿ. ಅತ್ತೆ ಇದ ಮಣ್ಣಿನ ಗಡಿಗ್ಯಾಗ ಮಾಡ್ಬಿಡವ. ನನಗೆ ಇವು ಕುಕ್ಕರ್ನ್ಯಾಗ ಅನ್ನ ಮಾಡ್ತಿರ್ಲ ಒಂಥರ ಗ್ಯಾಸ್ ಹಿಡ್ದಂಗ ಆಕತಿ. ಅದಕ್ಕೆ ಸುಮ್ಮನೆ ಮಣ್ಣಿನ ಗಡಿಗ್ಯಾಗನ ಅಕ್ಕಿ ಹಾಕಿಟ್ಬಿಡು. ಅದೇ ಆ ಕುಕ್ಕರ್ ಅನ್ನ ಮಿಜ್ಜರೆ ಆಗತ್ತ. ಬ್ಯಾಡ, ಇದ್ರಾಗಾದ್ರ ರುಚಿನೂ ಭಾಳ ಬರ್ತೈತಿ. ಅಯ್ಯೋ ಶಿವನ, ಇದನ್ನ ಗಡಿಗೆ ಬೇರೆ ಒಡೆದಿಟ್ಟು ಬಿಟ್ಟಿನಿ. ಈಗ ನಮ್ಮ ಅತ್ತಿಗೆ ಏನಾರ ಗೊತ್ತಾತಂದ್ರ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಏನು ಮಾಡ್ಬೇಕು? ಮುಂಜಾವತ್ತ ಅಷ್ಟೊತ್ತರ ಚಲೋ ಮಾಡ್ತಾಳ. ಯಾಕ ಆ ಗಡಿಗೆ ಬೇಡ, ಇನ್ನೊಂದು ಐತಲ್ಲ ಅದನ್ನ ತಗೋ. ಯಾಕ ಏನಾಗೈತಿ ಇದು? ಇದೇ ಇರ್ಲಿ ಬಿಡು. ಈಗ ಯಾವಾಗ ಇಷ್ಟು ಹೇಳಕತ್ತಾಳ ಅಂದ್ರೆ ಮೊನ್ನೆ ಒಂದಿನ ಅವ್ರ ಅಪ್ಪ ಅವ್ರು ಬಂದಾಗ ಅಡಿಗೆ ಮಾಡಿದ್ಲ. ಏನ ಕಿಚಡಿ ಮಾಡ್ದಂಗದ ನೋಡಿಲ್ಲ. ಈ ಕಪ್ಪಿಲೆ 2 ಕಪ್ ಹಾಕಿಬಿಟ್ರೆ 4 ಮಂದಿಗೆ ಬರೋಬ್ಬರಿ ಹಾಕಿತ್ ನೋಡ ಅನ್ನ. ಇನ್ ಮ್ಯಾಗಿದ ಇದ ಕಪ್ಪಿಲ್ ಹಾಕ ಅಕ್ಕಿನ. ಮೊದ್ಲಕ್ಕೆ ಜಾಗ ಖಾಲಿ ಮಾಡ್ತೀನಿ ಅವ್ವ. ಮತ್ತದೇನ ಅಂತಲ್ಲ, ನಾನ ಹೊಡೆದಿದ್ದಂತ ಗೊತ್ತಾತಂದ್ರ ಮತ್ತೆ ಇದು ಒಂದು ಕಥೆ ಆದಿತ್ತ. ತಡಿ ಇಲ್ಲೇ ಅದ್ರಾಗ ಅಕ್ಕಿ ಹಾಕ್ಬಿಡ. ಈಗ ಮಣ್ಣಿನ ಕುಡಿಕೆ ಯಾರು ಹೊಡೆದಿರಿ ಇದನ್ನ? ಯವ್ವ ಎತ್ತಿ, ನಾನಂಕ್ರು ಮೊದ್ಲಕ್ಕೆ ಹೊಡೆದಿಲ್ಲವ. ಅಡಿಗೆ ಅಂಕ್ರು ಸುನಂದಕ್ಕನ ಮಾಡ್ತಾಳ ನೋಡು, ಆಕಿನ ಹೊಡೆದಿರ್ಬೇಕು. ಅತ್ತಿ, ನಾನಂಕ್ರು ಹೊಡೆದಿಲ್ರಿ ಗಡಿಗಿನ. ಅಷ್ಟಕ್ಕೂ ಗಡಿಗೆ ಒಳಗ ನಾನು ಏನು ಮಾಡಿನೂ ಇಲ್ಲ. ನಾನಂಕ್ರು ಹೊಡೆದಿಲ್ರಿ ಅತ್ತಿ. ಯಾಕಂದ್ರೆ ನಾನು ಈಗ ಹೊಲದಾಗ ಆಳದು ಬರ್ತಾರಲ್ಲ, ಹೊಲಕ್ಕೆ ಲಗುನ ಹೋಗಿಲ್ಲ. ಬಡ ಬಡ ನಾನು ಕುಕ್ಕರ್ನ್ಯಾಗ ಮತ್ತು ಬೋಗನ್ಯಾಗ ಮಾಡಿ ಹೋಗಿದ್ದೆ. ಯಾಕಂದ್ರೆ ಈ ಮಣ್ಣಿನ ಗಡಿಗಾದ್ರೆ ಜೋರಾಗ ಗ್ಯಾಸ್ ಇಟ್ಟು ಅಡುಗೆ ಮಾಡಕ್ ಆಗಂಗಿಲ್ಲ. ಅದಕ್ಕೆ ನಾನು ಮಣ್ಣಿನ ಗಡಿಗೆ ಯೂಸ ಮಾಡಿಲ್ರಿ. ಅಯ್ಯ, ಮತ್ತೆ ನೀನ ಮಾಡಿರ್ಬೇಕವಾ, ನಾನಂಕ್ರು ಮಾಡಿಲ್ಲ ಐತಿ. ಮತ್ತೆ ನನ್ನ ಕಡೆ ಅಂತೂ ಹೊಳೆ ನೋಡಕ್ ಹೋಗ್ಬೇಡ ನೀನು. ಮನೆ ತತ್ತಿ ಕುಡ್ಯಾಕ ಇದನ್ನ ತಗೊಂಡಿದ್ದಿ ನೀನು. ಜೋರಾಗ ಗ್ಯಾಸ್ ಹಚ್ಚಿಟ್ಟಿದ್ದಿ, ಪಡ್ ಅಂತ ಹೊಡೆದತಿ. ಅದನ್ನ ಇನ್ನು ಗೊತ್ತಾಗಬಾರ್ದು ಅಂತೇಳಿ ಹಿಂದಕ್ಕೆ ಸರಿಸಿಟ್ಟು ಹೋದಿಲ್ಲ. ಮಾಡೋಕಿತ್ವಿ ಎಲ್ಲ ಮಾಡಿ ಮತ್ತೆ ಇನ್ನೊಬ್ರ ಮ್ಯಾಗೆ ತೆಗಿತೀನ. ಯಾಕ ಮಾಡ್ರೊಳಗ ಹಿಂಗತಿ ಆಗೈತಿ ಅಂತ ತಪ್ಪ ಒಪ್ಕೊಂಡ್ರೆ ಆಗಂಗಿಲ್ಲನ? ನಾ ಏನ ಕಿವ್ಯಾಗ ಹೂ ಇಟ್ಕೊಂಡೇನೆ ಅಂತ ಮಾಡಿ ಹೆಂಗ? ಕರೆ ಹೇಳ, ಮನೆ ನೀನ ಹೊಡೆದಿ ಹೋದಿಲ್ಲ? ಹೊಡೆದು ಹಿಂದಕ್ಕೆ ಇಟ್ಟಿದ್ದಿಲ್ಲ? ಮತ್ತೆ ಸುಳ್ಳು ಬೇರೆ ಹೇಳ್ತೇನೆ? ಅದು ಅತ್ತಿ, ಅದು ಇಲ್ಲತ್ತಿ, ಸುನಂದನ ಅಕ್ಕನ ಹೊಡೆದಾಳ, ನಾನಕ್ರು ಹೊಡೆದಿಲ್ಲತ್ತಿ. ನನಗೆ ಗೊತ್ತೈತಿ ನೀ ಏನಾರ ತಪ್ಪು ಮಾಡಿದ್ರ ಮುಂಚೆನೇ ಅದನ್ನ ಮುಚ್ಚಿ ಹಾಕಕ್ಕನ ಅಡ್ವಾನ್ಸ್ ಆಗಿ ಮಾತಾಡ್ತಿ ಅಂತೇಳಿ. ಸುನಂದ ಗಪ್ಪ ನಿಂತಿದ್ಲು, ನೀನ ಅಡ್ವಾನ್ಸ್ ಆಗಿ ಮಾತಾಡಿದಿ. ಹಿಂಗಾಗಿ ನೀನ ತಪ್ಪು ಮಾಡಿದ್ದೆ. ನಾವು ಒಪ್ಕೊಳಕ್ಕಲಿ ಹೋಲ್ ಬಿಟ್ರಿ ಅತ್ತಿ. ಇನ್ನೊಂದು ಮಣ್ಣಿನ ಗಡಿಗೆ ತಂದ್ರಾತ. ಸುನಂದ, ಹುಟ್ಟು ಹಬ್ಬದ ಶುಭಾಶಯಗಳು. ತಗೋ ಸೀರೆ ತಂದೆ ನಿನಗಂತೇಳಿ. ನಿನಗೆ ಇಷ್ಟ ಆಗುತ್ತಾ ಇಲ್ಲ ನೋಡು. ಥ್ಯಾಂಕ್ಸ್ ರೀ. ನನ್ನ ಬರ್ಡೇ ಐತೆ ಅಂತೇಳಿ ನಿಮಗೆ ಹೆಂಗೆ ಗೊತ್ತಾತ? ನಿಮ್ಮಪ್ಪರು ಇವತ್ತು ಫೋನ್ ಹಚ್ಚಿದ್ರು ನಿನ್ಗೆ ವಿಶ್ ಮಾಡಕ್ಕೆ. ನಾನು ಹೊಲ್ದಾಗಿದ್ನಲ್ಲ ಅವಾಗ ಹಚ್ಚಿದ್ರು. ಅವನ ಫೋನಿಗೇನು ಹಚ್ಚಿದ್ರಂತ, ಅದು ನಾಟ್ ರೀಚೇಬಲ್ ಬಂತಂತ. ಅದಕ್ಕೆ ಗೊತ್ತಾತ. ನಿನಗಂತೆ ಸೀರೆ ತೊಗೊಂಬಂದೆ. ಅಯ್ಯೋ ಹೌದನವ ಸುನಂದ, ಹುಟ್ಟುಹಬ್ಬದ ಶುಭಾಶಯಗಳವ. 100 ಕಾಲ ಚಂದಗಿರಿ ನನ್ನ ಸೊಸೆ. ಏನು ಹೇಳಿಲ್ಲಲ್ಲ ಬೇ? ಅದು ಅತ್ತಿ, ಇವರಪ್ಪ ಅವರು ಹೇಳಿಂದ ನನಗೆ ಗೊತ್ತಾತ. ಯವ್ವ, ನಿನಗೆ ಹೇಳಾರ್ದ ನಾನು ಹೆಂಡತಿ ಸೀರೆ ತೊಗೊಂಬಂದ್ಬಿಟ್ಟಿನಿ ಬಿ. ಏಟ್ ಕೊಟ್ಟಿಯ ಸೀರೆಗೆ? 1,000 ರೂಪಾಯಿ ಬೇವ. ನಿನಗೆ ಹೇಳ್ಬೇಕಂದ್ಯಾ, ಅದು ಚಲೋ ಆತ್ ಬಿಡು. ಆಕಿನ ಗುಡಿಗೆ ಕರ್ಕೊಂಡು ಹೋಗ್ಬರು. ಮತ್ತಿನ್ನ ಹೊಲಕ್ಕೆ ಅದು ಹೋದ್ರೆ ಆಗಂಗಿಲ್ಲ. ಗುಡಿಗೆ ಕರ್ಕೊಂಡು ಹೋಗ್ಬರು. ಅತ್ತಿ ಅಡಿಗೆ ಏನು ಪಲಾವ್ ಆಟ ಅಲ್ಲ, ರಶ್ಮಿ ಅಲ್ಲ ಮಾಡ್ತಾ ಹೋಗ್ಬರು ನೀ ಗುಡಿಗೆ. ಇವತ್ತು ಹುಟ್ಟು ದಬ್ಬ ಅಂತಿ, ನಿನ್ನ ಹೆಸರಲ್ಲೇ ಹೋಗಿ ಅರ್ಚನೆ ಮಾಡಿಸ್ಕೊಂಬರು. ನಿನ್ನ ಗಂಡ ಸೀರೆ ತಂದನ, ಅದನ್ನ ಉಟ್ಕೊಂಡು ಹೋಗ್ಯವ. ಈಕೆ ಹುಟ್ಟು ದಬ್ಬ ಅಂತ ಏನು ದೊಡ್ಡ ಈಕೆ ಮಾತ್ರ ಎಲ್ಲರೂ ಇದನ್ನ ಮಾಡ್ತಾರ. ನೋಡು, ನಾವಿಬ್ರು ಗಂಡ ಹೆಂಡತಿ ಹೊರಗೆ ಹೋದ್ರೆ ಹಂಗೆ ಮಾಡ್ತಾಳ. ಇವ 1,000 ರೂಪಾಯಿ ಸೀರೆ ತಂದಾನ ಆಕಿಗೆ. ನಮ್ಮತ್ತೇನು ಅನ್ನಂಗೆ ಇಲ್ಲ, ನನಗೆ ಮಾತ್ರ ಅಲ್ಲ ಅಂತ. ನಾ ಆಕಿಗೆ ವಿಶ್ ಮಾಡಲಿ, ನಾನು ಮಾಡಂಗಿನೇ ಇಲ್ಲ. ಪಿಸ್ಸ ಅಲ್ಲ, ದೊಡ್ಡಿದು ನೀಕಿ. ರಶ್ಮಿ, ನಿಮ್ಮ ಅಕ್ಕಂದು ಹುಟ್ಟದ ಹಬ್ಬ ಐತಂತವ, ಒಂದಿಟ್ಟೇನಾರ ಸಿಹಿ ಮಾಡು. ಹಂಗ ಪಲಾವ್ ಮಾಡ್ಬಿಡು, ಬೇರೆ ಅಡಿಗೆ ಏನು ಬೇಡ. ಹೊಲಕ್ಕೆ ಹೋಗ್ಬೇಕು, ಲಗು ತಯಾರಿ. ನೀವು ಗುಡಿಗೆ ಹೋಗಿ ಲಗುನ ಬಂದ್ಬಿಡ್ರಿಪ್ಪ. ಆಯ್ತವ. 1,000 ರೂಪಾಯಿ ಸೀರೆ ತಂದಾನಂತ ಏನು ಮೇರೆ ಹಾಕತ್ತ. ನನ್ನ ಬರ್ತಡೇನು ಬರಲಿ, ನನ್ನ ಗಂಡ ಹೇಳಿಸಿ 4,000 ರೂಪಾಯಿ ಸೀರೆ ತರಿಸ್ತೀನಿ ನಾನು.
ನನ್ನ ಬರ್ತಡೇ ಬಂದಾಗ ಹಂಗ ಮಾಡ್ತೀನಿ. ನೋಡಿದ್ರಲ್ರಿ ಇವತ್ತಿನ ವಿಡಿಯೋ? ಇಷ್ಟ ಆತಂದ್ರೆ ಒಂದು ಲೈಕ್ಸ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾವಾಗಲೂ ಯಾವುದಾಯ್ತ್ರಿ ನಾವು ಕೇಳಿಸ್ಕೋಬಾರ್ದ್ರಿ. ಅದು ಎಲ್ಲ ತಾನಾಗ್ಲಿ, ಯಾವುದೋ ಅಧಿಕಾರ ಬಂತು, ಏನೇ ಬಂತು, ಇನ್ನು ಮನ್ಯಾಗ ಮತ್ತು ಸಂಬಂಧಗಳ ಒಳಗೂ ಆಯ್ತು, ಅದನ್ನು ಕೇಳಿ ಪಡ್ಕೊಳೋದಲ್ರಿ. ಅದು ಅವ್ರಾಗ್ಲೇ ಕೊಡಬೇಕು ಅಂಥೇಳಿ ಅವ್ರ ಮನಸ್ಸಿನೇ ಬರಬೇಕು. ಆ ಥರ ನಾವು ನಡ್ಕೋಬೇಕು. ನಾವು ಕೊಟ್ಟಾಗನ ಇನ್ನೊಬ್ರು ನಮಗೆ ಕೊಡ್ತಾರ್ರಿ, ಹೌದಿಲ್ರಿ? ಇನ್ನೊಬ್ರಿಗೆ ನಾವು ಪ್ರೀತಿ ಕೊಟ್ಟಾಗ ಅವರು ನಮಗೆ ಹೊಳ್ಳಿ ಪ್ರೀತಿ ಕೊಡ್ತಾರೆ. ಅಹಂಕಾರ ನಮ್ಮನ್ನ ಸುಡುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೋಬೇಕು. ಒಂದು ಮನೆ ಇರ್ತೈತ್ರಿ, ಆ ಮನೆಯಾಗ ಎಲ್ಲರೂ ನಮ್ಮವ್ರ ಅಂಥೇಳಿ ಕೂಡಿ ಬಾಳದಾಗ ಅದು ಸ್ವರ್ಗ ಸುಖ ಇರ್ತೈತಿ. ಅಷ್ಟು ನಮ್ಮವ್ರು ಅಂದಾಗ ಇನ್ನೊಬ್ರು ಇದು ನಂದಲ್ಲ ಅಂತೇಳಿ ಬಂತಂದ್ರೆ ಅಲ್ಲೇ ಜಗಳ ಹುಟ್ಟಕ್ಕೆ ಚಲೋ ಆಕೈತ್ರಿ. ಮತ್ತು ಮುಂದಿನ ವಿಡಿಯೋದಾಗ ಏನಾಗುತ್ತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ. ಬರೇನ್ರಿ. ಸರ್ವೇ ಜನ ಸುಖಿನೋ ಭವಂತು.